ತುಪ್ಪ ಇದೆ. ಈ ಜೀವದಲ್ಲಿ ಪರಮಾತ್ಮ ಅಂತ ಶಕ್ತಿ ಇದೆ ಬಂಧುಗಳೇ. ಅದನ್ನ ಪ್ರಕಟ ಮಾಡಿಕೊಳ್ಳಿಕ್ಕಾಗಿ ನಿಮಿತ್ತಿಗಳು ಪ್ರಾಪ್ತವಾದಾಗ ಮಾತ್ರ ಪ್ರಕಟವಾಗ್ಲಿಕ್ಕೆ ಸಾಧ್ಯ. ಅಂತ ಒಂದು ಹಾವೇರಿಯಲ್ಲಿ ಇಲ್ಲಿ ಪ್ರಪ್ರಥಮವಾಗಿ ಸಾವಕ ಸಂಸ್ಕಾರ ಶಿಬಿರ ದೊಡ್ಡವರಿಗೆ ಮತ್ತು ಮಕ್ಕಳಿಗೆ ಶಿಬಿರಗಳು ಮಾಡ್ತಿದ್ರು. ಆದರೆ ವಿಶೇಷವಾಗಿ ಸಂಸ್ಕಾರಗಳನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಯಾವ ವಯಸ್ಸಿನಲ್ಲೂ ಸಹ ನಾವು ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಂಡು ಕಲ್ಯಾಣಗಳನ್ನು ಮಾಡ್ಕೊಳ್ಬೋದು. ಆದರೆ ಬಾಲ್ಯಾವಸ್ಥೆಯಲ್ಲಿ ಸಂಸ್ಕಾರ ಪ್ರಾಪ್ತವಾಗಲಿಲ್ಲ, ಆದರೆ ಈಗ ಪ್ರಾಪ್ತವಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಪ್ರಾಪ್ತ ಮಾಡಿಕೊಳ್ಬೇಕು. ವಯಸ್ಸಾದರೂ ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಏನೋ ತೊಂದರೆ ಏನಿಲ್ಲ, ಸಂಸ್ಕಾರ ಪ್ರಾಪ್ತ ಮಾಡ್ಕೊಳ್ಬೇಕು ಅಂತ ಒಂದು ಬಾಲಕರಿಂದ ಹಿಡಿದು ವೃದ್ಧರ ತನಕ ಒಂದು ಹಾವೇರಿಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಶಿಬಿರವನ್ನ ಪ್ರಾರಂಭ ಮಾಡಿಸಿದ್ರಿ. ಈ ರೀತಿ ನಿರಂತರ ಶಿಬಿರಗಳು ಊರಲ್ಲಿ ಪ್ರತಿ ಊರಿನಲ್ಲೂ ಸಹ ಆಗಬೇಕು. ಆದಾಗ ಭವ್ಯಾತ್ಮರು ಇಂಥ ಶಿಬಿರದಲ್ಲಿ ಪಾಲ್ಗೊಂಡು ಸಂಸ್ಕಾರವನ್ನು ಪ್ರಾಪ್ತ ಮಾಡಿಕೊಂಡು ಭಗವಂತರಾಗುವುದಕ್ಕೆ ಸಾಧ್ಯವಿದೆ. ಸಂಸ್ಕಾರ ಇಲ್ಲದೆ ನಿಮಿತ್ತಗಳು ಪ್ರಾಪ್ತವಾಗದೆ ಯಾವಾಗಲೂ ಜೀವಕ್ಕೆ ಎಷ್ಟು ಕಾಲ ಕಳೆದರೂ ಸಹ ಅದು ಮೂರ್ತಿ ಆಗುವುದಕ್ಕೆ ಸಾಧ್ಯ ಇಲ್ಲ, ಭಗವಂತರಾಗುವುದಕ್ಕೆ ಸಾಧ್ಯ ಇಲ್ಲ. ಬಂಧುಗಳು, ನಿಮಿತ್ತಿಗಳು ಬಹಳ ಮಹತ್ವಪೂರ್ಣವಾದಂಥದ್ದಿದೆ. ಇವತ್ತು ನಿಮಗೆ ಎಲ್ಲ ನಿಮಿತ್ತಿಗಳು ಪ್ರಾಪ್ತವಾಗಿದ್ದಾವೆ. ಇಂಥ ನಿಮಿತ್ತಿಗಳನ್ನ ಒದಗಿಸಿಕೊಟ್ಟಂಥವರು, ಕರಿತ ಅನುಮೋದನೆ ಮಾಡಿದಂಥವರು ಮತ್ತು ಇಂಥ ಒಂದು ಶಿಬಿರವನ್ನು ನಡೆಯೋದಕ್ಕೆ ಅನುಮೋದನ ಮತ್ತು ಸಹಕಾರಗಳೆಲ್ಲ ಮಾಡಿದಂಥ ಎಲ್ಲ ಭವ್ಯಾತ್ಮರಿಗೂ ಸಹ ಅವರಿಗೆ ಜ್ಞಾನಾವರಣಿ ಕರ್ಮದ ನಿರ್ಜನೆ ಆಗ್ತದೆ, ಜ್ಞಾನದ ವೃದ್ಧಿ ಆಗ್ತದೆ. ಜ್ಞಾನವೇ ಸಂಸಾರದ ವೃದ್ಧಿಗೆ ಕಾರಣ, ಜ್ಞಾನವೇ ಸಂಸಾರದ ನಾಶಕ್ಕೂ ಕಾರಣವಾದಂಥದ್ದು. ಸುಜ್ಞಾನದಿಂದ ಸಂಸಾರದ ನಾಶವಾಗ್ತದೆ ಮತ್ತು ಜ್ಞಾನದ ದುರುಪಯೋಗ ಮಾಡಿಕೊಳ್ಳುವುದರಿಂದ ಸಂಸಾರ ವೃದ್ಧಿ ಆಗ್ತಾ ಹೋಗ್ತದೆ. ಅಂತ ಒಂದು ಜ್ಞಾನವನ್ನ ಸುಜ್ಞಾನ ಪ್ರಾಪ್ತ ಮಾಡ್ಕೊಳ್ಳಿಕ್ಕಾಗಿ ತಾವೆಲ್ಲ ಬಂದಿದ್ರಿ. ಎಲ್ಲರೂ ಸಹ ಸಮಯವನ್ನ ಮಹತ್ವವನ್ನು ತಿಳ್ಕೊಂಡು ಸಮಯಕ್ಕೆ ಸರಿಯಾಗಿ ಎಲ್ಲ ಧಾರ್ಮಿಕದ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಸಂಸ್ಕಾರಗಳನ್ನು ಪಡ್ಕೊಂಡು ತಾವೆಲ್ಲರೂ ಆತ್ಮ ಕಲ್ಯಾಣ ಪ್ರಶಸ್ತ ಮಾಡಿಕೊಳ್ಳ್ರಿ. ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಪ್ರಾರಂಭ ಮಾಡಿದ್ರಿ. ಇದೇ ರೀತಿ ನಿರಂತರವಾಗಿ ಊರಲ್ಲೂ ಸಹ ಆಗಬೇಕು. ಇಂತಹ ಶಿಬಿರಗಳು ನಡೀಬೇಕು. ನಡೆದಾಗ ಮಾತ್ರ ಏನಾಗ್ತದೆ, ಸಂಸ್ಕಾರಗಳನ್ನು ಪ್ರಾಪ್ತ ಮಾಡಿಕೊಂಡು ಭವ್ಯಾತ್ಮರ ತಮ್ಮ ಆತ್ಮ ಕಲ್ಯಾಣವನ್ನು ಪ್ರಶಸ್ತ ಮಾಡ್ಕೊತಾರೆ. ಇಂಥ ಶಿಬಿರಕ್ಕೆ ನಡೆಸೋದಕ್ಕಾಗಿ ನಿನ್ನೆ ನಾವು ಹೇಳಿದ್ವಿ, ಎಷ್ಟು ಜನ ಭವ್ಯಾತ್ಮರ ಮನದಲ್ಲಿ ಭಾವನೆಗಳಿವೆ ನೋಡಿ. ಎಲ್ಲರೂ ಸಹ ತಮ್ಮ ಶಕ್ತಿ ಇದ್ದಷ್ಟು ಕೇವಲ ಬಹಳ ಕೆಲಸ ಮಾಡಿ ಜೀವನ ಮಾಡುವಂಥವರು ಸಹ ನಿನ್ನೆ ಶಿಬಿರದಲ್ಲೆಲ್ಲ ಘೋಷಣೆ ಮಾಡ್ತಿದ್ರು. ಮಹಾರಾಜರೇ, ನಮ್ಮದು 1,000, 2,000, 500 ಒಂದು ಚೀಲಕ್ಕಿ ಆದಿಗಳನ್ನ, ಈ ರೀತಿಯಾದಂತಹ ಭಾವನಾ ನಿಮ್ಮಲ್ಲಿ ಉತ್ಸುಕ ಆದರೆ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಳ್ಳುವಂಥವರು, ಜ್ಞಾನವನ್ನ ಪ್ರಾಪ್ತ ಮಾಡಿಕೊಳ್ಳುವಂಥ ಶಿಬಿರಗಳು ನಿರಂತರವಾಗಿ ಊರಲ್ಲಿ ನಡೆಯಲು ಸಾಧ್ಯ. ಇವತ್ತು ನೀವು ಪ್ರಪ್ರಥಮವಾಗಿ ಏನು ಮಾಡ್ತಾ ಇದ್ದೀರಿ ಅಂದ್ರೆ ಸ್ಥಾಪನೆಯನ್ನ ಮಾಡ್ತಾ ಇದ್ದೀರಿ. ಇದೇ ರೀತಿ ನಿಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅಕ್ಕಪಕ್ಕದಲ್ಲಿ ನಡೀಬೇಕು. ಅಷ್ಟೇ ಅಲ್ಲ, ಎಲ್ಲ ಊರುಗಳಲ್ಲಿ ಸಂಸ್ಕಾರ ಶಿಬಿರಗಳು ಆಗಬೇಕು. ಸಂಸ್ಕಾರ ಶಿಬಿರಗಳನ್ನ ಮಾಡೋದ್ರಿಂದ ನಿಜವಾದಂತ ಚೈತನ್ಯ ಭಗವಂತರನ್ನ ಸ್ಥಾಪನೆ ಮಾಡುವಂತ ಕಾರ್ಯ ಇದೆ. ಮಂದಿರಗಳನ್ನು ನಿರ್ಮಾಣ ಮಾಡಿ ಬಂಧುಗಳೇ, ಮಂದಿರದಲ್ಲಿ ಏನ್ ಮಾಡ್ತಾ ಇದ್ರಿ, ಅಲ್ಲಿ ತದಾಕಾರ ಸ್ಥಾಪನೆ ಆಗ್ತದೆ. ಕಲ್ಲಿಂದು ಅಥವಾ ಧಾತುವಿನ ಮೂರ್ತಿಯೋ ಅದನ್ನ ಮಂತ್ರಗಳ ಮುಖಾಂತರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಾಗ್ತದೆ. ಆದರೆ ಇಲ್ಲಿ ಪೂರ್ಣವಾದಂತ ತದಾಕಾರ ಸ್ಥಾಪನೆಯನ್ನು ಮಾಡೋದಕ್ಕೆ, ಮೂರ್ತಿಗಳನ್ನ ನಿರ್ಮಾಣವನ್ನು ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದೀರಿ, ಗಣಿಯಲ್ಲಿರ್ತಕ್ಕಂಥ
ಯೋಗ್ಯವಾಗಿರುವಂತ ಕಲ್ಲಿಗೆ ಸುತ್ತಿಗೆ ಪೆಟ್ಟನ್ನು ಹೊಡೆಯುವಂತ ಕಾರ್ಯ, ಅಂದ್ರೆ ಮೇಲಿರುವಂತ ಆವರಣಗಳನ್ನ ದೂರ ಮಾಡಿ ಒಳಗಿರುವಂತ ಮೂರ್ತಿಯನ್ನ ಹೊರಗೆ ತೆಗೆಯುವಂತ ಕಾರ್ಯ ಸಂಸ್ಕಾರ ಶಿಬಿರಗಳ ಮಾಧ್ಯಮದಿಂದ ಆಗ್ತದೆ ಬಂದ್ರೆ. ಅಂದ್ರೆ ಹೇಳುವ ಉದ್ದೇಶ, ಇವತ್ತು ಜ್ಞಾನವನ್ನ ಪ್ರಾಪ್ತ ಮಾಡ್ಕೊಂಡಂತವ್ರು ನಿಜವಾದಂತ ಜ್ಞಾನ, ಸಮ್ಯಕ್ ಜ್ಞಾನವನ್ನ ಪ್ರಾಪ್ತ ಮಾಡ್ಕೊಂಡ ಜೀವಿಗೆ ಮುಂದೆ ಹೋಗಿ ಆ ಜೀವಿಗೆ ಕೇವಲ ಜ್ಞಾನ ಪ್ರಾಪ್ತವಾಗ್ತದೆ, ಅರ್ಹತತ್ವ ಪ್ರಾಪ್ತವಾಗ್ತದೆ, ಕೊನೆಗೆ ಸಿದ್ಧತ್ವ ಪ್ರಾಪ್ತವಾಗ್ತದೆ. ಅನಂತ ಸುಖ, ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಬಲ, ಅನಂತವಾದಂತ ಗುಣಗಳು ಪ್ರಕಟ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಭೂಮಿಕಾ ಮೊದಲು ಯಾರು ಇದನ್ನ ಶುರು ಮಾಡಿದ್ರು, ಎಲ್ಲಿಂದ ಪ್ರಾರಂಭವಾಯಿತು, ಇದು ಮುಖ್ಯವಾದಂಥದ್ದಿದೆ ಬಂಧುಗಳೇ. ಆದ್ರೆ ಹೋಗಿ ಫಲ ಯಾವಾಗಲೇ ಬಹು ದಿನಗಳ ನಂತರ ಪ್ರಕಟವಾಗ್ತದೆ. ಆದರೆ ಯಾವುದು ಅದಕ್ಕೆ ಸಂಸ್ಕಾರ ಇಲ್ಲದೆ ಇರುವಂತ ಒಂದು ಕಲ್ಲಿಗೆ ಪ್ರಪ್ರಥಮವಾಗಿ ಅದನ್ನು ಗಡಿಯಲ್ಲಿರುವಂತಹ ಕಲ್ಲನ್ನ ಮೂರ್ತಿಯ ಆಕಾರವನ್ನು ನೋಡಿ ಮೂರ್ತಿ ಇದೆ ಅಂತೇಳಿ ಅದನ್ನು ಹೊರ ತೆಗೆಯುವಂತ ಕಾರ್ಯವನ್ನ ಯಾವ ಶಿಲ್ಪಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅಂತ ಒಂದು ಕಾರ್ಯವನ್ನು ಮಾಡುವ ಗಡಿಯಲ್ಲಿರುವಂತಹ ಕಲ್ಲನ್ನು ಎತ್ತುವುದಕ್ಕೆ ಮತ್ತು ಕೆತ್ತನೆ ಮಾಡುವುದಕ್ಕೆ ಯಾರು ಅನುಮೋದನ ಮಾಡ್ತಾರೆ ಅಂತ ಎಲ್ಲರಿಗೂ ಸಹ ಒಂದು ದಿವಸ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತವಾಗ್ತದೆ ಅಂತ ಒಂದು ಕಾರ್ಯವನ್ನ ತಾವಿಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಬಂಧುಗಳು, ಕ್ವಾಂಟಿಟಿ ಬಹಳ ಬರಬೇಕು. ಎಲ್ಲರೂ ಸಹ ಸಂಸ್ಕಾರವಂತರಾಗಿ ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು. ಮನುಷ್ಯ ಬಹು ದುರ್ಲಭವಾದಂಥದ್ದಿದೆ. ಅದರಲ್ಲೂ ಸಹ ಜೈನ ಕುಲ ಪ್ರಾಪ್ತವಾಗುವುದು ದುರ್ಲಭವಾದಂಥದ್ದಿದೆ. ಇನ್ನು ನಿರೋಗ ಪ್ರಾಪ್ತವಾಗುವುದು ದುರ್ಲಭವಾದಂಥದ್ದಿದೆ. ಬಂಧುಗಳೇ, ತಮ್ಮಲ್ಲಿ ದೊಡ್ಡದಾದಂಥ ಒಂದು ಧರೋವರ ನಿಮ್ಮ ಕೈಯಲ್ಲಿದೆ, ದೊಡ್ಡ ಸಂಪತ್ತಿದೆ. ಆ ಸಂಪತ್ತಿನ ಸದುಪಯೋಗ ಮಾಡ್ಕೊಡ್ರಿ ಅಂತ ಹೇಳ್ಕೊಂತಾ ಇದೀವಿ. ಯಾಕಂತ ಹೇಳಿದ್ರೆ ಜೈನ ಕುಲ ಪ್ರಾಪ್ತವಾಗುವುದು ಬಹು ದುರ್ಲಭವಾದಂಥದ್ದಿದೆ. ನೀವು ದೊಡ್ಡ ಶ್ರೀಮಂತರಿದ್ದೀರಿ. ಏನಿದ್ರಿ ನೀವು ಕುಬೇರಿದ್ದೀರಿ. ಯಾವುದರಲ್ಲಿ? ಧರ್ಮದಲ್ಲಿ ಬಂಧುಗಳೇ, ಯಾವುದರಲ್ಲಿ? ಧರ್ಮದಲ್ಲಿ ನೀವು ಅಂತ ಒಂದು ಖಜಾನ ನಿಮ್ಮ ಕೈಯಲ್ಲಿದೆ. ಅಂತ ಒಂದು ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ. ಇಂತಹ ಕುಲದಲ್ಲಿ ಜನ್ಮವನ್ನು ಪಡೆದು ಸಂಸ್ಕಾರಗಳನ್ನ ಪ್ರಾಪ್ತ ಮಾಡಿಕೊಳ್ಳದೇನೆ ಈ ಕುಲದ ಮುಖ್ಯವಾದಂತ ಏನು ಯೋಗ್ಯತಾ ಇದೆ, ಅದರ ಮಹತ್ವವಿದೆ, ಅರ್ಥವನ್ನ ಮಾಡಿಕೊಳ್ಳದೇನೆ ಕವಡಿ ಕಿಮ್ಮತ್ತಿಗೆ ಬೆಲೆ ಇದ್ದೇನೆ ಅದೆಷ್ಟು ಇದನ್ನ ಏನ್ ಮಾಡ್ತಾ ಇದ್ದಾರೆ, ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಬಂಧುಗಳೇ. ಆದರೆ ತಾವೆಲ್ಲರೂ ಸಂಸ್ಕಾರಗಳನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕಾಗ ಬಂದಿದ್ರಿ ಇಲ್ಲಿ. ಈಗ ಎಲ್ಲ ನೋಡಿದ್ರು ಸಹ ಭೋಗದ ಕಡೆಗೆ ಜನ ಹೋಗ್ತಾ ಇದ್ದಾರೆ, ಪಂಚೇಂದ್ರಿಯ ವಿಷಯಗಳ ಕಡೆಗೆ. ಅದರಲ್ಲೂ ಸಹ ಯಾವ ರೀತಿ ಆಹಾರ ಶುದ್ಧ ಇಲ್ಲ, ಯಾವ ರೀತಿಯಾದಂತ ಪಾನೀಯಗಳು ಶುದ್ಧವಿಲ್ಲ, ವಿಚಾರ ಶುದ್ಧ ಇಲ್ಲ, ನೋಡುವಂತ ದೃಷ್ಟಿ ಶುದ್ಧ ಇಲ್ಲ. ಎಲ್ಲ ನೋಡಿದ್ರು ಕಲಿಸುತ್ತವಾದಂತ ಒಂದು ವಾತಾವರಣದಲ್ಲೂ ಸಹ ತಾವೆಲ್ಲರೂ ಭಾವನೆಯನ್ನು ಮಾಡಿ ಸಂಸ್ಕಾರ ಪ್ರಾಪ್ತ ಮಾಡಿಕೊಳ್ಬೇಕು, ಜಿನಾಗಮವನ್ನು ತಿಳ್ಕೋಬೇಕು, ನಾವು ಸಹ ಜಿನರಾಗಬೇಕು ಅನ್ನುವಂತ ಭಾವನೆಯಿಂದ ಶ್ರದ್ಧೆಯಿಂದ ಬಂದಿದೆ ಅಂದ್ರೆ ನೀವೆಲ್ಲರೂ ಭವ್ಯರಿದ್ದೀರಿ. ಏನಿದ್ದೀರಿ? ನೀವೇನಿದ್ದೀರಿ? ಭವ್ಯ ಜೀವಿಗಳಿದ್ದೀರಿ ಬಂಧುಗಳೇ. ಭವ್ಯಾತ್ಮರೇ ಸಂಸ್ಕಾರ ಶಿಬಿರದಲ್ಲಿ ಬರಲಿಕ್ಕೆ ಸಾಧ್ಯ. ಹಾವೇರಿಯಲ್ಲಿ ಎಷ್ಟು ಜನ ಇದ್ದಾರೆ? ಹಾವೇರಿ ಜಿಲ್ಲಾದಾಗ ಜೈನರು ಒಂದು 30-35 ಜನ ಜೈನರಿದ್ದಾರೆ, ಎಲ್ಲ ಊರೂರ, ಹೌದಲ್ರಿ? ಆದ್ರ 35,000 ಜನ ಜೈನರಿದ್ರು ಸಹ ಎಲ್ಲರಿಗೂ ಸಂಸ್ಕಾರ ಪ್ರಾಪ್ತ ಮಾಡಿಕೊಳ್ಳುವಂತ ಸುವರ್ಣ ಅವಕಾಶ ಸಿಗ್ತದೆ? ಸಿಗಂಗಿಲ್ಲ. ಆದ್ರೆ ಇಷ್ಟು ಜನರಲ್ಲಿ ತಾವೆಷ್ಟು ಭಾಗ್ಯಶಾಲಿಗಳಿದ್ದೀರಿ, ಪುಣ್ಯಾತ್ಮರಿದ್ದೀರಿ, ಬಹಳ ಪುಣ್ಯಾತ್ಮರಿದ್ದೀರಿ, ಭವಿಷ್ಯವಿ ಇದ್ದೀರಿ. ಹಾಗೆ ಇದರ ಲಾಭವನ್ನು ಪಡೆದುಕೊಳ್ಳ್ರಿ. ಎಲ್ಲರೂ ಸಹ ಸಮಯದ ಮಹತ್ವವನ್ನು ತಿಳ್ಕೊಂಡು ಅದನ್ನ ಸದುಪಯೋಗವನ್ನು ಮಾಡ್ಕೊಂಡ್ರಿ. ಸಮಯ ಕಳೆದು ಹೋದ್ಮೇಲೆ ಮತ್ತೆ ಸಿಗಂಗಿಲ್ಲ. ಕ್ಲಾಸ್ ಅನ್ನ ಯಾರೋ ಸಹ ಏನ್ ಮಾಡಬಾರ್ದು, ಮಿಸ್ ಮಾಡಬಾರದು.
ವಯಸ್ಸಾದಂತವರಿಗೆ ಅವರು ಲಾಭ ತಗೊಳ್ಳಿ ಅಂತೇಳಿ ಟೈಮ್ ಅನ್ನ ಬದಲಾವಣೆ ಮಾಡಲಾಗಿದೆ. ಮಧ್ಯಾಹ್ನ 1:30ಯಿಂದ ಪ್ರಾರಂಭವಾಗ್ತದೆ. ನೀವು ಏನು ಮಾಡ್ರಿ, ನಿಮ್ದು ಭಾರತೀಯ ಟೈಮ್, ಇಂಡಿಯನ್ ಟೈಮ್ ಅಂತೇಳಿ 1:30 ಅಂದ್ರೆ 2:30 ಬರ್ತೀವಿ ಮಹಾರಾಜ ಅಂತ. ಮಹಾರಾಜ ಮಲ್ಕೊಂಡ ಒಂದ್ ಸ್ವಲ್ಪ ನಿದ್ದೆ ಮಾಡಿ ಬಂದೀವಿ ಅಂತ. ನಿಮಗೆ ಇಷ್ಟು ಉತ್ಸಾಹ ಇರಬೇಕು, ಲವಲವಿಕೆ ಇರಬೇಕು ಅಂದ್ರೆ 1:30 10 ಮಿನಿಟ್ ಮೊದಲು ಬಂದು ಕಾಯ್ತಾ ಇರಬೇಕು. ನಿಮಗೆ ಹೇಳುವಂತ ವಿದ್ವಾಂಸರು ಏನು ನಿಮಗೆ ಅಧ್ಯಯನ ಮಾಡತಕ್ಕಂತ ಪ್ರತಿಮಾಧಾರಿಯವರು ವಿದ್ವಾಂಸ ಬರೋಕ್ಕಿಂತ ಮುಂಚಿತವಾಗಿ ಅವರಿಗಾಗಿ ನೀವು ಕಾಯ್ತಾ ಇರಬೇಕು. ನಿಮಗಾಗಿ ಅವ್ರು ಕಾಯಬಾರದು. ಏನ್ ಮಾಡಬಾರ್ದು? ಅವರನ್ನು ನೀವು ಕಾಯ್ತಾ ಇರಬೇಕು. 1:30ಗೆ 10 ನಿಮಿಷ ಮುಂಚಿತವಾಗಿ ವ್ಯವಸ್ಥಿತವಾಗಿ ಕೂತ್ಕೊಳ್ಬೇಕು. ಎಲ್ಲವರು ಬಂದು ಪುಸ್ತಕಗಳನ್ನ, ಕೊಟ್ಟಂತ ಪುಸ್ತಕಗಳನ್ನ ಮತ್ತು ಎಕ್ಸೈಜ್ಗಳನ್ನ ಎಲ್ಲವನ್ನ ತೆಗೆದುಕೊಂಡು ಬರಬೇಕು. ನಿಮಗೆ ಶಿಬಿರ ಕೊಟ್ಟಂತ ಸಮವಸ್ತ್ರವನ್ನ ದಯವಿಟ್ಟು ಹಾಕೊಂಡು ಬರಬೇಕು. ಮತ್ತು 1:30ಯಿಂದ ಪ್ರಾರಂಭವಾಗ್ತದೆ. 4ರ ತನಕ ದೊಡ್ಡವರಿಗೆ ಕ್ಲಾಸ್ ಇರ್ತದೆ. ಅದರ ಬಾಲಕರಿಗೆ ಈಗ 9 ಗಂಟೆ ತನಕ ಪೂಜಾ, 9 ಗಂಟೆ ಆದ್ಮೇಲೆ ಏನು ಹೇಳ್ರಿ, ಉಪಹಾರ, ಅಲ್ಪ ಉಪಹಾರ. ಜಾಸ್ತಿ ಫುಲ್ ಕೊಟ್ರೆ ಮಧ್ಯಾಹ್ನ ಊಟ ಮಾಡಂಗಿಲ್ಲ. ಲೈಟ್ ತಗೊಳ್ರಿ, ಮತ್ತೆ ಜಾಸ್ತಿ ತಗೊಳಕ್ ಹೋಗ್ಬಿಡ್ರಿ, ಮಧ್ಯಾಹ್ನ ಊಟ ಹೋಗಂಗಿಲ್ಲ, ಕಡೆ ನಿದ್ದೆನೂ ಬರ್ತೀವಿ. ಅದಕ್ಕೆ ಅಲ್ಪ ಉಪಹಾರ ಅಂತ ಹೇಳಿದ್ದಾರೆ. ಸ್ವಲ್ಪ ತಗೊಳ್ರಿ. ಮತ್ತೆ ತಗೊಂಡ್ಮೇಲೆ ಮತ್ತೆ ಟೀ ಕಾಫಿ ಇಲ್ಲ. ಟೀ ಕಾಫಿ 8 ದಿವಸ ಟೀ ಕಾಫಿ ಎಲ್ಲ ತ್ಯಾಗ. ಏನೈತಿ? ಎಲ್ಲರಿಗೂ ಟೀ ಕಾಫಿ ತ್ಯಾಗ ಇದೆ. ಶಿಬಿರಾರ್ಥಿಯವರಿಗೆ, ಬಂದವರಿಗೆ ಎಲ್ಲರಿಗೂ ಸಹ ತ್ಯಾಗ ಐತಿ. ಈಗಾಗಲೇ ಚಾತುರ್ಮಾಸ ಬಹಳ ಜನ ಮಾಡಿದಾರ. ಟೀ ಕಾಫಿ ಇಲ್ಲ ಈಗಾಗಲೇ. ಇನ್ನು ಹೊರಗಿನ ಅಕ್ಕಪಕ್ಕದ ಊರಿನವ್ರು ಬಂದಂತ ಶಿಬಿರಾರ್ಥಿ ಎಲ್ಲರಿಗೂ ಶ್ರಾವಕರಿಗೆ ಹೇಳಕತ್ತೀವಿ ನಾವು. ಮತ್ತು ಮಧ್ಯಾಹ್ನ ಈಗ 10 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗಬಹುದು. ಹೆಚ್ಚು ಕಡಿಮೆ 10ಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 11:30 ತನಕ ಮಾಡ್ತಾರೆ ಕ್ಲಾಸನ್ನ. ಆಮೇಲೆ 1:30 ತನಕನೂ ಸಹ ಏನಿದೆ ಊಟ ಮತ್ತು ನಿಮಗೆ ಅಧ್ಯಯನ ಮಾಡ್ಲಿಕ್ಕೆ, ಮಲ್ಕೊಲಿಕ್ಕಲ್ಲ, ಮಲಗಾಕ ರೆಸ್ಟ್ ಅಲ್ಲ, ಅಧ್ಯಯನ ಮಾಡುವುದು. 1:30ಯಿಂದ ಮತ್ತೆ ಪುನಃ ಬಾಲಕರಿಗೂ ದೊಡ್ಡವರಿಗೆ ಎಲ್ಲರಿಗೂ ಕ್ಲಾಸ್ ಪ್ರಾರಂಭವಾಗ್ತದೆ. ಈ ಪ್ರಕಾರವಾಗಿ ಎಲ್ಲ ನಿಮಗೆ ಕ್ಲಾಸ್ಗಳು ನಡೀತವೆ. ಎಲ್ಲವೂ ಸಹ ಇದ್ರ ಲಾಭವನ್ನ ಪಡೆದುಕೊಳ್ಳ್ರಿ. ನೀವು ಭಾವನಾ ಮಾಡಿದ್ರಿ, ಫಾರಂ ತುಂಬಿಕೊಡ್ರಿ. ಭಾವನಾ ಮಾಡಿ ಬಂದಿದ್ರಿ ಮತ್ತು ಭಾವನಾ ಮಾಡಿ ಏನ್ ಮಾಡ್ರಿ, ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿ. ನಿಮಗೆ ಅರ್ಥ ಆಗದೇ ಇರಿ. ಮತ್ತೆ ನಿಮಗ್ ಕೇಳ್ರಿ, ಮಹಾರಾಜರೇ ಮಧ್ಯಾಹ್ನ ನಿದ್ದೆ ಬರ್ತೈತಿ, ಒಂದು ನಿದ್ದೆ ಮಾಡಿ ಬರ್ತೀವಿ. ನೀವು ನಿದ್ದೆ ಮಾಡೋರು ಇಲ್ಲೇ ಬರ್ರಿ. ನೀವು ನಿದ್ದೆ ಮಾಡಕ್ ಇಲ್ಲೇ ಬರ್ರಿ. ನಿಮ್ಮ ನಿದ್ರಾ ನೋಡ್ರಿ. ನಿಮ್ಮ ನಿದ್ರಾ ಏನಿದೆ ಓಡ ಹೋಗ್ತಾವ. ನಮ್ಮ ಪಾಟೀಲ್ ಸರ್ ಕ್ಲಾಸಿಗೆ ಬಂದ್ರಂದ್ರ ನಿಮ್ಮ ನಿದ್ರಾದೇವಿ ಇಲ್ಲಿ ಬರಕ್ಕೆ ಆಗಂಗಿಲ್ಲ, ಓಡ್ ಹೋಗ್ತಾವ. ಏನ್ ನಿದ್ರೆ ಹೆಂಗ್ ಬರದ? ಹಾಗಾಗಿ ಬರ್ರಿ. ಮತ್ತೆ ಮಲ್ಕೊಳ್ಳಿ ಸರ್. ಅವ್ರಿಗೆ ಸ್ವಲ್ಪ ಚಾಪಿನ ಸೈಡಿಗೆ ಹಾಕಿಡ್ರಿ. ಇಲ್ಲ ಜೋಕಲ್ಲ, ಇದ ಸೀರಿಯಸ್. ಸ್ವಾಭಾವಿಕ ಐತಿ, ಕರ್ಮ ನಾವು ಆವರಣ ಐತಂದ್ರೆ ನಿದ್ದೆ ಬರೈತಿ. ನಿದ್ರಾವರಣ ಕರ್ಮ ಐತಿ, ಬರ್ತಿದ್ದಲ್ಲದ ಬರಕತ್ತೈತಿ. ಬರದ ಪುರುಷಾರ್ಥ ಮಾಡಾಕತ್ತಾರ. ಅವ್ರ ಏನ್ ಮಾಡ್ತಿದಾರ? ಪುರುಷಾರ್ಥ ಮಾಡಾಕತ್ತಾರ. ನಿದ್ದೆ ಬರ್ತಿದ್ದ ಮನೆಯ ಮಲಿಗಿಲ್ಲ ಅವ್ರ. ಆದ್ರ ಕ್ಲಾಸಿಗೆ ಬಂದ. ಆದ್ರೂ ಇಲ್ಲೂ ಏನಾದ ಪ್ರಮಾದ ಮಾಡಿಲ್ಲ ಅವ್ರ. ಪುರುಷಾರ್ಥ ಸತತ ಜಾರಿ ಇದೆ. ಆದ್ರೆ ಪೂರ್ವ ಇರುವಂತ ಕರ್ಮ ಉದಯಕ್ಕೆ ಬರ್ತಾ ಏನೋ, ಆದ್ರೂ ವ್ಯವಸ್ಥಾನ ಇರ್ತೈತಿ. ಆದ್ರ ಈಗ ಅವರನ್ನ ನೋಡ್ರಿ, ಕರ್ಮ ಉದಯಕ್ಕೆ ಬಂದಿರ್ತೈತಿ. ನಿಮ್ ಹಾಸಿಗೆ ನೋಡಿದ್ರ ಮತ್ತೆ ಕ್ಲಾಸಾಗ ಬಂದಿದ್ರ ಹಾಸಿಗೆ ಹಾಸಿಟ್ರು ನಿದ್ದೆ ಬರಂಗಿಲ್ಲ. ನೀವು ಮನೆಯಾಗ ಕೂತ್ರ ಅಂದ್ರೆ ಹಂಗೇನೆ ನಿದ್ದೆ ಬಂದಿತ್ತು. ನೀವು ಕುತ್ಕೊಂಡಿದ್ರಲ್ಲಿ ಊಟ ಆದ್ಮೇಲೆ ಒಂದ್ ಸ್ವಲ್ಪ ಮಲ್ಕೊಂತಾರಂತ. ಮತ್ತೆ ಈಗ 8 ದಿನ ಯಾರು ಮಲಗಬಾರದು. ಏನ್ ಮಾಡಬಾರ್ದು? ಮಲ್ಕೊಳ್ಬಾರ್ದು. ಯಾವಾಗೂ ಮಲಗಬಾರ್ದು. ಈಗ 8 ದಿನ ಪುರುಷಾರ್ಥ ಮಾಡ್ರಿ. ಹಗಲು ಮಲಗೋರು ಶುಗರ್ ಬರ್ತೈತಿ.
ಶುಗರು BP ಆದಿ ಬರ್ತಾವ. ಹಗಲು ಮಲ್ಕೊಳಕ್ ಹೋಗ್ಬೇಡ್ರಿ, ಕರ್ಮದ ಆವರಣ ಆಗ್ತವ. ಮತ್ತೆಲ್ಲರೂ ಸಹ ಪುರುಷಾರ್ಥ ಮಾಡ್ರಿ, ಈ ಭಾವನಾ ಮಾಡಿ ಎಲ್ಲ ಫಾರಂ ತುಂಬಿರಿ. ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಆಗಬಾರ್ದು. ಏನ್ ಹೇಳ್ರಿ? ಲೆಕ್ಕಕ್ಕ 130 ಆಗಿದಾವಂತ. 102 ಆಗಿತ್ತು. ಆಟಕ್ಕಿಲ್ಲ ಅಂದ್ರೆ ಮತ್ತೆ ಅದ್ರ ಕ್ಲಾಸಿಗಿಲ್ಲ ಅಂತ ಹಿಂಗಾಗಲ್ಲ. ನಿಮ್ ಭಾವನಾ ನೋಡ್ರಿ ಗುರುತಾಗ್ತೈತಿ. ನೀವೆಲ್ಲರೂ ಸಹ ಮಕ್ಕಳಿಂದ ಹಿಡಿದು ಬಾಲಕ ಬಾಲಕಿಯರಿಂದ ವೃದ್ಧರ ತನಕನೂ ಸಹ ಎಲ್ಲ ಉತ್ಸಾಹದಗಿರಿ ಐತಿ. ಇದೇ ರೀತಿ ಉತ್ಸಾಹದಿಂದ ಏನ್ ಮಾಡಿ ಸಂಸ್ಕಾರವನ್ನು ಪ್ರಾಪ್ತ ಮಾಡಿಕೊಂಡು ತಮ್ಮ ಆತ್ಮ ಕಲ್ಯಾಣ ಪ್ರಶಸ್ತ ಮಾಡ್ಕೊಳ್ರಿ. ಮತ್ತು ಇಲ್ಲಿ ನೋಡ್ರಿ, ನೀವು ಏನಾದ್ರೂ ಮಾಡ್ರಿ, ನೀವು ಏನ್ ಆಚರಣೆ ಮಾಡೋದು, ನೀವೇನ್ ನಿಮ್ದೇನ್ ಆಸ್ತಾ ಇದೆ, ನೀವೇನ್ ಮಾಡಾಕತ್ತೀರಿ, ನೀವೆಲ್ಲ ಏನ್ ಮಾಡ್ತೀರಿ ನಿಮ್ಗೆ ಮಾಡ್ರಿ. ಇಲ್ಲಿ ಯಾವುದೇ ರೀತಿಯಾದಂತ ನಿಮಗೆ ಏನಿಲ್ಲ, ಸ್ಟ್ರಿಕ್ ಇಲ್ಲ, ಏನಿಲ್ಲ. ಕ್ಲಾಸಿಗೆ ಬರಬೇಕು, ಸ್ಟ್ರಿಕ್ ಐತಿ. ಕ್ಲಾಸ್ ಅಟೆಂಡ್ ಮಾಡಲೇಬೇಕು, ಇದು ಕಂಡೀಷನ್ ಏನು. ಆದ್ರೆ ಕ್ಲಾಸಲ್ಲಿ ಹೇಳಿರುವಂತದ್ದನ್ನ ಎಲ್ಲರೂ ಕೇಳಲೇಬೇಕು, ಕಂಡೀಷನ್ ಐತಿ. ಏನಂತ ಹೇಳ್ರಿ? ಕೇಳಿ ಅದನ್ನ. ಆಮೇಲೆ ನಿಮ್ಮ ಅನುಕರಣೆಗೆ ನಿಮಗೆ ಯಾವ ಚಲೋ ಅನಿಸ್ತೈತಿ ಅದು ಮಾಡಿ. ಆದ್ರೆ ನಿಮಗ ಯಾವ ಚಲೋ ಅನ್ಸಂಗಿಲ್ಲ, ಬಿಟ್ಬಿಡ್ರಿ ಅದನ್ನ. ಏನ್ ಮಾಡ್ರಿ? ಬಿಡ್ರಿ. ಆದ್ರ ಕೇಳದೆ ಮಾತ್ರ ಇಡಬೇಡ್ರಿ. ಮತ್ತೆ ಇಲ್ಲಿ ಬಂದು ಏನ್ ಮಾಡ್ರಿ, ಜೈನ ಆಗಮ ಇದೆ, ಜಿನೇಂದ್ರ ಭಗವಂತರ ಏನ್ ಹೇಳಿದಾರ ಅದನ್ನ ಹೇಳಾಕತ್ತಾರ. ಇಲ್ಲಿ ಯಾರ್ದು ನಮ್ದು ಹೇಳಂಗಿಲ್ಲ, ಮತ್ತೆ ಪ್ರತಿಮಾದಾರಿಗೆ ಅವ್ರದ್ದು ಹೇಳಂಗಿಲ್ಲ. ಏನ್ ಜಿನಾಗಮದಾಗ ಏನ್ ಇರ್ದಿದೆ ಅದನ್ನ ನಿಮಗೆ ವಿವರಿಸಿ ಹೇಳ್ತಾರೆ. ಅದನ್ನ ತಿಳ್ಕೊಂಡು ನಿಮಗೆ ಯಾವ ಚಲೋ ಐತಿ ಅದನ್ನ ಅನುಕರಣ ಮಾಡ್ರಿ. ಚಲೋ ಇಲ್ದಿದ್ದನ್ನ ನೀವೇ ಬಿಡಾಕೆ ನಿಮಗೆ ನಿರ್ಣಯ ನಿಮ್ಮ ಕಡೆ. ಹಾಗಾಗಿ ಬರದೆ ಮಾತ್ರ ಇರಬೇಡ್ರಿ, ಎಲ್ಲರೂ ಬರ್ರಿ. ಮತ್ತೆಲ್ಲ ಲಾಭ ತಗೊಳ್ರಿ. 10 ವರ್ಷದಿಂದ 90 ವರ್ಷ ತನಕ ಎಲ್ಲರಿಗೂ ಅವಕಾಶ ಐತಿ. ಪ್ರತ್ಯೇಕವಾದಂತ ದೊಡ್ಡವರಿಗೆ ಬೇರೆ ಕ್ಲಾಸು, ಚಿಕ್ಕವರಿಗೆ ಬೇರೆ ಬೇರೆ ಆದಂತ ಕ್ಲಾಸುಗಳಿದ್ದಾವೆ. ಕ್ಲಾಸಲ್ಲಿ